ನೋಡಿ ಹೆಂಡ್ತಿ ಊರಿಗೆ ಹೋಗ್ಬೇಕಂದ್ರೆ ಫಸ್ಟ್ ಬೇಗ ಎದ್ದು ರೆಡಿ ಆಗಿಬಿಟ್ಟಿರ್ತಾಳೆ. ಎಷ್ಟು ಗಂಟೆಗೆ ಎದ್ದಮ್ಮ ನೀನು? ಹಾಂ ಪ್ಲೀಸ್ ಹೇಳಮ್ಮ, ಎಷ್ಟು ಗಂಟೆಗೆ ಎದ್ದೆ? ಟಿಫನ್ ಮಾಡ್ದೆ ಹೋಗ್ಲಿ ಬೆಳಗ್ಗೆ ಎದ್ದು? ಇವಾಗ ಎಷ್ಟು ಟೈಮು? 9 ಗಂಟೆ 9:30 ಆಗಿದೆ. ಇವಾಗ ಟಿಫನ್ ಮಾಡಿ ಇವಾಗ ಕೊಡ್ತಿದ್ಯಾ? ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೋದಿತ್ತು ತಾನೆ? ತವ್ರ ಮನೆಗೆ ಹೋಗೋ ಸೀರಿ ಬೇಗ ಎದ್ದಿದ್ಯಾ? ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 2022 ಅಲ್ಲಿ, ಓಕೆನಾ? ಸೊ ಸ್ಟಾರ್ಟ್ ಮಾಡಿ ಸುಮ್ಮನೆ ಸ್ಟಾರ್ಟ್ ಮಾಡಿದ್ದು, ಅದು ಏನೋ ಮಾಡಲೇಬೇಕು ಸೀರಿಯಸ್ ಆಗಿ ಮಾಡಬೇಕು ಅಂತೆಲ್ಲ ಮಾಡಿದ್ದಲ್ಲ. ನೋಡೋಣ ಮಾಡೋಣ ಅಂದ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿ ಒಂದು ಫೇಸ್ಲೆಸ್ ವೀಡಿಯೋ ಹಾಕಿದ್ದೆ. ಅದು ಎಲ್ಲ ಪವರ್ ಪಾಯಿಂಟು ಅದು ಈ ಥರ ಎಲ್ಲ ಜನ್ರೇಟ್ ಮಾಡಿ ವೀಡಿಯೋಸು, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತ ಒಂದು ವೀಡಿಯೋ ಹಾಕಿದ್ದೆ. ಆ ವಿಡಿಯೋ ಓಡಲೇ ಇಲ್ಲ. 2025 ಮೊನ್ನೆ ಗಂಟನೂ ಓಡಿಲ್ಲ. ಯಾಕೆ ಓಡಿಲ್ಲ ಅಂದರೆ ಕಾಪಿರೈಟ್ ಬಂದಿತ್ತು. ಕಾಪಿರೈಟ್ ಮತ್ತು ಇನ್ನೊಂದು ವಿಸಿಬಿಲಿಟಿ ಬ್ಲಾಕ್ ಅಂತ ಒಂದು ಸ್ಟ್ರೈಕ್ ಬಂದಿತ್ತು. ಸೊ ಅದು ಅವಾಗೇ ಬಂದಿತ್ತು. ನಾನು ಅದು ನೋಡಿದ್ರು ಏನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಅದಾದಮೇಲೆ ಕರಿಯರು, ಮನೆ ಕಡೆ ಕಮಿಟ್ಮೆಂಟು ಮತ್ತು ಜಾಬ್ ಚೇಂಜು ಅಂದ್ಕೊಂಡು ಬಿಟ್ಬಿಟ್ಟೆ. ಮತ್ತೇನು ನೋಡೋಕ್ಕೆ ಹೋಗಿಲ್ಲ, ಅದ್ರ ಕಡೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, ಮಾಡಬೇಕು ಯೂಟ್ಯೂಬು ವಿಡಿಯೋಸು ಹಾಕೋಣ. ನನ್ನ ಮುಖಾಂತರ ಏನೋ ಒಂದು ಇನ್ಫಾರ್ಮೇಷನ್ ಹೋದರೆ ಹೋಗಲಿ ಜನರಿಗೆ. ಮತ್ತು ಡೈಲಿ ಬ್ಲಾಗ್ಸು, ಹಾಗೆ ಅಲ್ಲಿ ಇಲ್ಲಿ ಟ್ರಾವೆಲ್ ಹೋದಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನು ಜನರಿಗೆ ಕೊಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಲಾಸ್ಟ್ ಟ್ರಿಪ್ ಹೋಗಿ ಬಂದಾಗಿಂದ ಲಾಸ್ಟ್ ಒಂದು ಕೇದಾರ್ನಾಥ್ ಟ್ರಿಪ್ ಹೋಗಿ ಬಂದಿದ್ವಿ ಎಲ್ಲ ಕಸಿನ್ಸ್ ಎಲ್ಲ. ಸೊ ಆ ಟ್ರಿಪ್ಪಿನ ವೀಡಿಯೋಸು ಅದನ್ನೆಲ್ಲ ಹಾಕಿದ್ದೆ. ಅದರಲ್ಲ ಏನು ಅಷ್ಟೊಂದು ನಾನು ಮಾತಾಡಿಲ್ಲ, ಬಟ್ ಯಾವುದೋ 1-2 ವೀಡಿಯೋಲ್ಲಿ ಮಾತ್ರ ವಾಯ್ಸ್ ಓವರ್ ಮಾಡಿದ್ದೆ. ಸೊ ಆವಾಗಿಂದ ಗೊತ್ತಾಗ್ತಿರೋದೇನಪ್ಪ ಅಂದರೆ, ನೀವು ದಿನ ಸ್ಟಾರ್ಟ್ ಮಾಡ್ತೀರಾ, ವೀಡಿಯೋಸ್ ಮಾಡ್ತೀರಾ, ಏನೋ ಒಂದು ಡೈಲಿ ವ್ಲಾಗ್ ಮಾಡ್ತೀರಾ, ಅಥವಾ ಏನೋ ಒಂದು ನಿಮ್ಮ ಇಂಟ್ರೆಸ್ಟಿಂಗ್ ಆಗಿರೋಂಥ ಟಾಪಿಕ್ ಮಾಡ್ತೀರಾ ಅಂತ ಅಂದರೆ, ನಿಮ್ಮಲ್ಲೇ ನಿಮಗೆ ಒಂದು ಡಿಸಿಪ್ಲಿನ್ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ, ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಹೆಂಗೆ ಮಾಡಬೇಕು, ಎಡಿಟಿಂಗ್ ಹೆಂಗೆ ಮಾಡಬೇಕು, ಆಮೇಲೆ ಫ್ರೇಮ್ಸ್ ಅಡ್ಜಸ್ಟ್ಮೆಂಟ್ ಎಲ್ಲ ಹೆಂಗೆ ಮಾಡಬೇಕು, ವಾಯ್ಸ್ ಓವರ್ ಹೆಂಗೆ ಮಾಡಬೇಕು ಅಂತ ನನಗೂ ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ. ಇನ್ನು ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ, ಇದು ಇನ್ನು ಫಸ್ಟ್ ವೀಡಿಯೋ ನಂದು ಕಂಪ್ಲೀಟಾಗಿ ಕ್ಯಾಮ್ರಾ ಮುಂದೆ ಬಂದಿರೋದು. 2 ವೀಡಿಯೋ ಶಾರ್ಟ್ಸಲ್ಲಿ ಹಾಕಿದೆ, ಅದು ವಾಯ್ಸ್ ಓವರ್ ಮಾಡಿ ಹಾಕಿದ್ದು. ಸೊ ಅದೆಷ್ಟು ಕಷ್ಟ, ಬರೀ ಚಿಕ್ಕ ವೀಡಿಯೋ, ಒಂದು 30 ಸೆಕೆಂಡ್ ವೀಡಿಯೋ 50 ಸೆಕೆಂಡ್ ವೀಡಿಯೋಗಾದ್ರೂ ವಾಯ್ಸ್ ಓವರ್ ಮಾಡೋದು ಎಷ್ಟು ಕಷ್ಟ ಅಂತ ನಂಗೆ ಆವಾಗಲೇ ಗೊತ್ತಾಗಿದ್ದು. ಮಧ್ಯೆ ಏನಾದರೂ ಮಿಸ್ಟೇಕ್ ಆಗೋದೆ ಅದನ್ನು ಕಟ್ ಮಾಡಿ ಮತ್ತೆ ಅಡ್ಜಸ್ಟ್ ಮಾಡಿ ಮಾಡೋದು. ಸೊ ಕಲಿತೀನಿ. ಸೊ ಕಲಿತಾ ಹಾಗೆ ಮಾಡ್ತೀನಿ. ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಸೊ ಇನ್ಫಾರ್ಮೇಟಿವ್ ಕಂಟೆಂಟ್ ಸಹ ಕೊಡ್ತೀನಿ. ಸೊ ಇನ್ಫಾರ್ಮೇಟಿವ್ ಅಂತ ಅಂದರೆ, ಈಗ ಎಲ್ಲಾದರೂ ಟ್ರಾವೆಲ್ ಮಾಡಿದ್ದು, ಸೊ ಅದನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗಲೂ ಕೂಡ ಎಲ್ಲೋ ಹೋಗ್ತಾ ಇದ್ದೀವಿ, ಒಂದು ಚೆನ್ನಾಗಿರೋವಂಥ ಬ್ಯೂಟಿಫುಲ್ ಆಗಿರೋಂಥ ಜಾಗ ಕರ್ನಾಟಕದಲ್ಲಿದೆ. ನೋಡ್ತಾ ಇರಿ ವೀಡಿಯೋಸ್ನ, ಗೊತ್ತಾಗತ್ತೆ ಎಲ್ಲಿ ಹೋಗ್ತೀನಿ ಅಂತ. ಎಷ್ಟಂದೆ KG 100 ರೂಪಾಯಿನಾ? ಏನು ತಿಂತಾ ಇದೆಯಮ್ಮ? ಉಪ್ಪಿಟ್ಟು ತಿಂತಾ ಇದೆಯಾ? ಇಷ್ಟನಾ ನಿಂಗೆ ಉಪ್ಪಿಟ್ಟು? ಮತ್ತೆ ತಿಂತಿದ್ಯಾ? ನಿಂಗೆ ಇಷ್ಟ ಅಲ್ಲ? ನನಗಿಷ್ಟ. ನಾನು ತಾನೇ ತಿನ್ಬೇಕು, ನೀ ತಿಂತಿದ್ಯಾ? ನಿನಗೆ ಮಾಡಿದ್ ನೀನು ತಿಂದಿಲ್ಲ ಅಂತ ನಾನು ತಿಂತಾ ಇದ್ದೆ. ನಾನು ಬೆಳಗ್ಗೆನೇ ತಿನ್ಕೊಂಬಂದೆ. ನೋಡಿ, ಉಪ್ಪಿಟ್ಟು ಇಷ್ಟ ಅಂತ ತಿಂತಾ ಇದ್ದಾಳೆ, ನನಗಿಷ್ಟ ಅಂತ ಅವಳು ತಿಂತಿದ್ದಾಳೆ. ಅನಿವಾರ್ಯ. ಬೆಳಗ್ಗೆ ಬೇಗ ಎದ್ದು ಉಪ್ಪಿಟ್ಟು ಮಾಡೋ ಅಂದರೆ, ಲೇಟಾಗಿ ಎದ್ದು 9 ಗಂಟೆಗೆ ಫಾಸ್ಟಾಗಿ ಆಗುತ್ತೆ ಅಂತ ಅವಾಗ ಉಪ್ಪಿಟ್ಟು ಮಾಡಿದ್ದಾಳೆ. ಇವಾಗ ಅವಳೇ ತಿಂತಾ ಇದ್ದಾಳೆ. ಈಗ ಸೈಡ್ ಹಾಕ್ಕೊಂಡಿದ್ದೀವಿ, ಹೊಟ್ಟೆ ಹಸಿತಿದೆ ಅಂದ್ಬಿಟ್ಟು ತಿಂತಿದ್ದಾಳೆ. ಆಯ್ತಾ? ಓಡ್ಲಾ? ಹಂಗೆ ತಿಂತಾ ಇರು, ಓಡ್ತೀನಿ. ಬೇಕಾ? ಬೇಡಮ್ಮ, ಇದೀನಿ. ಸೊ ಈಗ ಮಲೆನಾಡು ರೀಚ್ ಆಗಿದ್ದೀವಿ. ಇವತ್ತು ನೈಟ್ ಇಲ್ಲೇ ಸ್ಟೇ ಆಗಿಬಿಟ್ಟು ನಾಳೆ ಇಲ್ಲಿಂದ ಒಂದು ನಿಯರ್ ಬೈ ತುಂಬ ಚೆನ್ನಾಗಿರೋಂಥ ಒಂದು ಸ್ಪಾಟ್ ಇದೆ. ಸೊ ಆ ಸ್ಪಾಟಿಗೆ ಹೋಗಿ, ಒಂದು ವಾಟರ್ಫಾಲ್ ಇದೆ, ವಾಟರ್ಫಾಲ್ಗೆ ಹೋಗ್ತೀವಿ. ಸೊ ಯಾವುದು ಅಂತ ನೋಡ್ತಾ ಇರಿ, ವಿಡಿಯೋ ಗೊತ್ತಾಗುತ್ತೆ. ಬಾಯ್.